Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಏನಪ್ಪ ಅಂತ ಅಂದರೆ ಇವತ್ತು ವರಲಕ್ಷ್ಮಿ ಹಬ್ಬ. ಸೊ ನಾವೇನು ಮನೆಯಲ್ಲಿ ಲಕ್ಷ್ಮಿನ ಕೂರಿಸಲ್ಲ, ಬಟ್ ಪೂಜೆ ಮಾಡ್ತೀವಿ. ಸೊ ಹಾಗಾಗಿ ಇವಾಗ ಎದ್ದು ರೆಡಿಯಾಗಿ ಈಗ ಆಲ್ರೆಡಿ 4:55 ಆ ಥರ ಆಗಿದೆ ಮಾರ್ನಿಂಗ್. ಸೊ ಇವಾಗ ಪೂಜೆ ಮಾಡಬೇಕು. ಅದಕ್ಕೂ ಮುಂಚೆ ಗುಂಡನ್ನ ಆಚೆ ಕಟ್ಟಬೇಕು. ಅಂದರೆ ಅವನು ಡೋರ್ ಎಲ್ಲ ಓಪನ್ ಮಾಡಿದ್ರೆ ಆಚೆ ಹೊಡೋಗ್ಬಿಡ್ತಾನಲ್ವಾ. ಸೊ ಹಾಗಾಗಿ ಅವನ್ನ ಆಚೆ ಕಟ್ಟಾಕಿ ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ಬನ್ನಿ, ಎಲ್ಲ ರೆಡಿ ಆಗಿದೆ. ಇವಾಗ ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮಾಡಿಬಿಡೋಣ, ಬನ್ನಿ ಹೋಗಿ ಮಾಡುವ. ಏನಪ್ಪ ಅಂತ ಅಂದರೆ ನಾನಿಲ್ಲಿ ಸಬ್ಬಕ್ಕಿ ಮತ್ತು ಶಾವಿಗೆ ಏನಿದೆ, ಸೊ ಪಾಯಸ ಮಾಡೋಣ, ಇದನ್ನು ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಮತ್ತು ಇದನ್ನೆಲ್ಲ ತುಪ್ಪದಲ್ಲಿ ರೋಸ್ಟ್ ಮಾಡಿದ್ದೀನಿ. ಅದ್ರ ಜೊತೆ ಗೋಡಂಬಿ ಮತ್ತು ದ್ರಾಕ್ಷಿನೂ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಮತ್ತೆ ಒಂದ್ಸಲ ಫ್ರೈ ಮಾಡಿಕೊಂಡು ಅದಾದಮೇಲೆ ಹಾಲೆಲ್ಲ ಹಾಕಿ ಬಾಯ್ಲ್ ಮಾಡಬೇಕು. ಇವಾಗ ಇದನ್ನು ಫ್ರೈ ಮಾಡ್ಕೊಂಡಾಗಿದೆ. ಮಿಲ್ಕ್ ಆದ್ಮೇಲೆ ಇವಾಗ ನೀಟಾಗಿ ಮಿಲ್ಕ್ ಹಾಕಿ ಮತ್ತೆ ಇದನ್ನ ಬಾಯ್ಲ್ ಮಾಡಬೇಕು. ಇನ್ನು ಹಾಕ್ಬೇಕು ಹಾಲನ್ನ, ಬಟ್ ಸ್ವಲ್ಪ ಹಾಕಿದ್ದೀನಿ ಅಷ್ಟೆ. ಇವಾಗ ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ ಗೋಡಂಬಿ ದ್ರಾಕ್ಷಿ ಏನು ತುಪ್ಪದಲ್ಲಿ ಫ್ರೈ ಮಾಡಿದೆ, ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟೇ, ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋದು. ಏನಪ್ಪ ಅಂದರೆ ಸ್ವಲ್ಪ ಕಲರ್ಗೋಸ್ಕರ ಮತ್ತು ಟೇಸ್ಟ್ಗೋಸ್ಕರ ಕೇಸರಿನ ಆ್ಯಡ್ ಮಾಡಿದ್ದೀನಿ, ಅದು ಆಪ್ಷನಲ್. ಎಸ್ ಗೈಸ್, ಇವಾಗ ಪೂಜೆ ಎಲ್ಲ ಮಾಡಿದ್ದು ಆಯಿತು. ಏನಪ್ಪ ಅಂತ ಅಂದರೆ ಹಬ್ಬ ಅಲ್ವಾ, ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಮನೋಜ್ ಅವರು ಹೊರಟಿದ್ದೀವಿ. ಬನ್ನಿ ಹೊರಡುವ. ಮನು, ಇವನ್ನ ನೋಡು, ನಿಮ್ಮ ಮೇಲೆ ಬಂದು ಕೂತ್ಕೊಂಡೆ. ನಿನ್ ಬಟ್ಟೆ ಎಲ್ಲ ಗಲೀಜ್ ಮಾಡ್ಬಿಡ್ತಾನೆ. ನಾವು ಬ್ಲ್ಯಾಕ್ ಪ್ಯಾಂಟು ಬ್ಲ್ಯಾಕ್ ಏನು ವೇರ್ ಮಾಡಕ್ ಇಷ್ಟಪಡಲ್ಲ ಅಂದ್ರೆ ಇವನಿಂದ. ಅವನ್ ಕೂದಲು ಪ್ರತಿಯೊಂದು ಎಲ್ಲ ಕಾಣಿಸ್ತಾ ಇರುತ್ತೆ. ಹೊಸ ಬಟ್ಟೆ ಎಷ್ಟು ಇದಾಗ್ತಿದೆ. ಗುಂಡು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ, ಇಲ್ಲೇ ಇರು. ಕಣ್ಗಳು ನೋಡಿ, ಕಣ್ಗಳು ಏನು ಬಿಟ್ಟೋಗ್ಬಿಡ್ತಾರೆ ಅಂತ ಹೆಂಗ್ ಹೇಳ್ತಾರೆ. ಊಟ ಮಾಡ್ತಾ ಇರು, ಬರ್ತೀವಿ. ಎಸ್ ಗೈಸ್, ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗಿ ಬಂದಾಗಿಂದ ವಿಡಿಯೋ ಏನು ಮಾಡೋಕ್ಕಾಗಲೇ ಇಲ್ಲ. ಸೊ ದೇವಸ್ಥಾನದಿಂದ ಅಮ್ಮನ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಮನೆಗೆ ಬಂದ್ವಿ. ಸೊ ಇವಾಗ ಮತ್ತೆ ಪೂಜೆ ಮಾಡಿ ಮನೋಜ್ ಅವ್ರಿಗೆ ಕೆಲಸ ಇತ್ತು, ಸೊ ಅವರು ಕೆಲ್ಸಕ್ಕೆ ಹೊರಟ್ರು. ಇವಾಗ ಊಟ ಏನು ಮಾಡಿಲ್ಲ, ಮಾಡಬೇಕು.
ಅಂದರೆ ಅಡುಗೆ ಎಲ್ಲ ಆಗಿದೆ. ಸೊ ಊಟ ಮಾಡಬೇಕು ನಾವು. ಅಂದರೆ ನಾನು ಲಕ್ಷ್ಮಿ ಈ ಥರ ಏನೂ ಕೂರ್ಸೋದಿಲ್ಲ, ಸುಮ್ಮನೆ ಸಿಂಪಲ್ಲಾಗಿ ದೇವ್ರ ಪೂಜೆ ಏನಿದೆ ಸೊ ಅದನ್ನಷ್ಟೇ ಮಾಡಿಬಿಟ್ಟು ಮನೇಲಿ ದೇವ್ರ ಪೂಜೆ ಅಷ್ಟೇ ಮಾಡೋದು. ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ ವರಲಕ್ಷ್ಮಿ ಕೂರಿಸಿ ಪೂಜೆ ಮಾಡ್ಬೇಕಂತ ಹೇಳಿ, ಅಂದರೆ ಲಕ್ಷ್ಮೀ ದೇವಿನ ಕೂರಿಸಿ ಪೂಜೆ ಮಾಡ್ಬೇಕಂತ ನಾನು ಅನ್ಕೊತಾ ಇದ್ದೆ. ಬಟ್ ಮನೋಜ್ ಅವ್ರಿಗೆ ಇಷ್ಟ ಇರಲಿಲ್ಲ. ಅಂದರೆ ಅವರಿಗೆ ಈ ಥರ ಬಾಡಿಗೆ ಮನೆಯಲ್ಲೆಲ್ಲ ಕೂರ್ಸೋದಕ್ಕೆ ಇಷ್ಟ ಇಲ್ವಂತೆ. ಸೊ ಹಾಗಾಗಿ ಅವರು ಸ್ಟಾರ್ಟಿಂಗೇ ಹೇಳಿದ್ರು ಈ ಮನೆಗೆ ಬಂದಾಗ, ಇಲ್ಲ ಬೇಡ ಕೂರ್ಸೋದು ಅಂತ ಹೇಳಿಬಿಟ್ಟು, ಸರಿ ಆಯಿತು ಅಂತ ಹೇಳಿ ನಾರ್ಮಲಾಗಿ ಏನು ಮನೆಯಲ್ಲಿ ಪೂಜೆ ಮಾಡ್ತೀವಿ ಸೊ ಹಾಗೆ ಪೂಜೆ ಮಾಡಿ, ಮತ್ತು ಪ್ರಸಾದ ಅಂದರೆ ನೈವೇದ್ಯಕ್ಕೆ ಪಾಯಸ, ಹಾಗೆ ಪುಳಿಯೋಗರೆ, ಹಾಗೆ ಹಾಲು, ಈ ಥರ ಏನೇನೋ ಮಾಡಿ ಇಟ್ಟಿದ್ದೆ ಆಯಿತಾ ದೇವರಿಗೆ ಅಂತ ಹೇಳಿಬಿಟ್ಟು. ಇವಾಗ ಒಂದ್ಸಲ ಪೂಜೆ ಏನು ಮಾಡಿದ್ದೀನಿ ಅದನ್ನು ತೋರಿಸ್ಬಿಡ್ತೀನಿ ಬನ್ನಿ. ಎಸ್ ನೋಡಿ, ಈ ಥರ ಮಾಡಿದ್ದೀನಿ. ಬೆಳಿಗ್ಗೆ ಏನು ಮಾಡಿದೆ ಸೊ ಅದಕ್ಕೇ ಸ್ವಲ್ಪ ಪುಳಿಯೋಗರೆ ಈ ಥರ ಎಲ್ಲ ಮಾಡಿ ಇಟ್ಟಿದ್ದೀನಿ. ಬೆಳಿಗ್ಗೆ ಮಾಡಿರೋದು ಎತ್ತಿಡಬೇಕಿತ್ತು, ಬಟ್ ಎತ್ತಿಟ್ಟಿಲ್ಲ. ಸೊ ಇವಾಗೆಲ್ಲನೂ ತೆಗಿಬೇಕು. ಅಂದರೆ ನೈವೇದ್ಯಕ್ಕೆ ಏನು ಇಟ್ಟಿದ್ದೆ ಅದೆಲ್ಲ ತುಂಬ ಟೈಮ್ ಇಟ್ಟರೆ ಹಾಳಾಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಎತ್ತಿಡಬೇಕು. ಇದಿಷ್ಟು ಇವತ್ತಿನ ಪೂಜೆ ಆಗಿತ್ತು. ಸಾರಿ ಗುಂಡನ್ ಬಾಲ ತುಂಬಿಬಿಟ್ಟೆ, ಬೆಚ್ಚೋಗ್ಬಿಟ್ಟ ಅವನು. ಎಸ್, ಏನಪ್ಪ ಅಂತ ಅಂದರೆ ನಮ್ಮಮ್ಮನ ಮನೇಲಿ ಈ ವೀಕ್ ಪೂಜೆ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಅಂದರೆ ಯಾವತ್ತು ಗೊತ್ತಾ, 28 ಏನು ಬರುತ್ತೆ ಸೊ ಅವತ್ತು ಪೂಜೆನ ಮಾಡ್ತಾರೆ. ಅವರು ಈ ವೀಕ್ ಮಾಡೋ ಆಗಿರಲಿಲ್ಲ. ಸೊ ಹಾಗಾಗಿ ಐ ಮೀನ್ ಅವ್ರಿಗೇನೋ ಸೂತ್ಕ ಇತ್ತು. ಅವ್ರ ರಿಲೇಷನಲ್ಲಿ ಯಾರೋ ಡೆತ್ ಆಗಿದ್ರು, ನಮ್ಮಪ್ಪ ಅವ್ರ ಕಡೆಯವರು. ಸೊ ಹಾಗಾಗಿ ಅವರು ಪೂಜೆ ಈ ವೀಕ್ ಮಾಡಿಲ್ಲ. ಸೊ ನೆಕ್ಸ್ಟ್ ವೀಕ್ ಮಾಡ್ತಾರೆ, ನೋಡುವ. ಹೋಗ್ಬೇಕು. ಇಲ್ಲ ಅಂತ ಅಂದಿದ್ರೆ ಅಮ್ಮ ಏನಾದರೂ ಪೂಜೆ ಮಾಡೋದಾಗಿದ್ರೆ ಇಲ್ಲಿ ಎಲ್ಲ ಸಿಂಪಲ್ಲಾಗಿ ಇದೇ ಥರ ನಾರ್ಮಲ್ ಇವಾಗ ಏನು ಮಾಡಿದ್ದೀನಿ ಅದೇ ಥರ ಪೂಜೆ ಮಾಡಿ ಹೊರಡಬೇಕಿತ್ತು ಅವ್ರ ಮನೆಗೆ. ಸೊ ಈ ವೀಕ್ ಅವ್ರು ಮಾಡ್ತಾ ಇಲ್ಲ ಅಲ್ವಾ, ಸೊ ಹಾಗಾಗಿ ಅವ್ರು ಮಾಡಿಲ್ಲ ಅಲ್ವಾ. ಸೊ ಹಾಗಾಗಿ ನಮ್ಮ ಮನೇಲೆ ನಾವು ಈ ಥರ ಸೆಲೆಬ್ರೇಟ್ ಮಾಡ್ದೋ ಸಿಂಪಲ್ಲಾಗಿ. ನೆಕ್ಸ್ಟ್ ವೀಕ್ ನಮ್ಮಮ್ಮ ಅವರು ಮಾಡ್ತಾರೆ, ಅದನ್ನು ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಗುಂಡು, ಸಾರಿ ಬಂಗಾರಿ, ನೀನು ಬಾಲ ತುಂಡ್ಬಿಟ್ನಾ. ಆ್ಯಕ್ಚುಲಿ ದೀಪ ಹಚ್ಬೇಕು ಅಂತ ಹೇಳ್ಬಿಟ್ಟು ಬೆಲ್ಟ್ ಹಾಕ್ಬಿಟ್ಟು ಕಟ್ಟಾಕಿದ್ದೆ ಇವನ್ನ ಆಚೆ. ಇವಾಗ ಬೆಲ್ಟೆಲ್ಲ ರಿಮೂವ್ ಮಾಡಬೇಕು. ಇವನಿಗೆ ಅವನದು ಏನು ಸ್ನ್ಯಾಕ್ಸ್ ಇದೆ ಅದನ್ನು ಕೊಟ್ಟಿದ್ದೆ, ತಿಂತಾ ಇದ್ದ, ಅದಕ್ಕೇ ರಿಮೂವ್ ಮಾಡಿಲ್ಲ. ಮನೋಜ್ ಅವರು ಬಂದಿದ್ದಾರೆ. ಮನೆ ನಿಮ್ಗೆ ಏಂತಕ್ಕೆ ನಾವು ಲಕ್ಷ್ಮಿ ಮನೇಲಿ ಕೂರಿಸ್ಬಾರ್ದು ಅಂತ ಯಾಕೆ ಹೇಳಿದ್ರಿ? ಮನೆಗೆ ಬಂದಾಗ ನಾನು ಹೇಳ್ದೆ ಅಲ್ವಾ ಸ್ಟಾರ್ಟಿಂಗು ಕೂರ್ಸೋಣ ಅಂತ, ಅದಕ್ಕೆ ನೀವು ಹೇಳ್ತ್ರಿ ಅಲ್ವಾ, ನಾನು ಅದಕ್ಕೆ ಹೇಳ್ದೆ. ಬಟ್ ನೀವು ನನಗೆ ಅವತ್ತು ಹೇಳಿದ್ರಿ ಏನೋ ರೀಸನ್, ಅದೇನಾ ಅಥವಾ ಇನ್ನೇ ಏನಾದ್ರು ಬೇರೆನೂ ಇಲ್ಲ? ಅದೇ ರೀಸನ್, ಮನೆ ನಾವು ಸ್ವಂತ ಮನೆ ಕೇಳಬೇಕು ಅಂತ ಅಷ್ಟೇ. ಸ್ವಂತ ಮನೆ ಇಟ್ಟಾಗ ವಿಡಿಯೋ ಅಪ್ಲೋಡ್ ಮಾಡು. ಇದು ವಿಡಿಯೋ ಇರುತ್ತೆ. ಅವತ್ತಿ ಮಾತು ಅಂದಿದ್ದು 2026 2024 ಹೇಳಿದ್ದೀವಿ ಅಲ್ಲ, ಅದು ಆ ವಿಡಿಯೋ ಇಲ್ಲ ಪ್ರೂಫ್. ಇದು 2026 ಪ್ರೂಫ್. ಇದು ಒಂದಿನ ಹಿಂಗೆ ನಿಂತ್ಕೊಂಡು ಮಾತಾಡ್ತಿದ್ದೆ. ಬನ್ನಿ. ಸರಿ ಗುಂಡ, ಬಾಯ್ ಬಾಯ್ ಮಾಡು ಅಪ್ಪಂಗೆ. ಅವ್ನ ಸೋಫಾ ಅದು ತೋರಿಸಿದೆಲ್ಲ ಗುಂಡಗೋಸ್ಕರ ತುಂಬಿದ ಸೋಫಾ. ನಾವಂತೂ ಕುತ್ಕೊಳ್ಳೋದೇ ಇಲ್ಲ, ನಾವೇನಾದ್ರೂ ಕೂತಿದ್ರೆ ನಮ್ಮೇಲೆ ಬಂದು ಕುತ್ಕೊಬಿಡ್ತಾರೆ. ಸೋಫಾ ಅದು, ಇದು ಒಂದೇ ಸೋಫಾ. ಅವನಿಗೆ ಬೇಜಾರಾಗವೆ. ಯಾಕೆ? ನಾನು ಆಚೆ ಹೋಗ್ತಾ ಇದ್ದೀನಿ. ಹೌದು, ಅದು ಅವನ್ಗೆ ಆ ಬಿಸ್ಕೆಟ್ ತುಂಬಾ ಇಷ್ಟ ಆಗ್ಬಿಟ್ಟೈತೆ. ಅವನು ಹೇಳ್ತಾನ. ಅದು ಕೊಡಿಬೇಕಾದ್ರೆ ಈಗ ಹೆಂಗ್ ತಿಂತಾನ ನೋಡಿ. ಬೇಡ, ಕೊಡಿ ಸ್ವಲ್ಪ. ಎರಡೆರಡು ಕೊಡ್ಬೇಕಲ್ಲ ನೀನೇ. ಇಲ್ಲ, 1 5 10 ಕೊಡಿ. ನಾನು ಅವತ್ತು 2 ಕೊಟ್ಟಿದ್ದೆ, ಸಾಕು. ಸಾಕಾಗಿಲ್ಲ, ಮೂಡೆ ಹಾಕಿ. ಮೂಳೆ ಖಾಲಿ ಮಾಡೋದೇ. ಹಾಕ್ಬಿಡಿ. ಇಲ್ಲ, ನೆನ್ನೆ 1 ಕೊಟ್ಟಿದ್ದೀನಿ, 4 ತಂದಿದ್ದು. ಅವನಿಗೆ ಅಷ್ಟು ಸಾಕಾಗುತ್ತಾ? ನೀವು 4 ಕೊಟ್ಟಿದ್ದೀರಾ ಅವನಿಗೆ? ಅದೇನದು ಏನು ಅದ ಹೆಸರು? ಯಾವುದು? ಈ ಬಿಸ್ಕೆಟ್
ಅದಾ ಅಲ್ಲೇ ಆಯ್ತಲ್ಲ ಪ್ಯೂರ್ ಪೆಟ್ಟೆ ನೋಡಿ ತಿನ್ಕೊಂಡ್ಬಿಡ್ತಾನೆ. ನಾನೇನಾದ್ರೂ ಸ್ನಾಕ್ಸ್ ತಿನ್ನುವಾಗ ಅವನಿಗೆ ಇದು ಕೊಡ್ತೀನಿ. ಅದಕ್ಕೆ ತರ್ಸಿದ್ದೆ ನಾನೇ ಮಾಡ್ಬೇಕು ಅವನಿಗೆ ಅಂತ. ಹಂಗೇನಿಲ್ಲ. ಅದಕ್ಕೆ ನನಗೆ ಗೊತ್ತು. ಅಂದ್ರೆ ಚಿಕನ್ ತಿಂತ ಸ್ವಲ್ಪ ಅಗ್ರೆಸಿವ್ ಆಡ್ತಾ ಇದ್ದಾನೆ, ಅದಕ್ಕೆ ಚಿಕನ್ ಫುಲ್ ಕಂಪ್ಲೀಟ್ ವೀಕಲ್ಲಿ ಒಂದೇ ಸಲ ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಈ ತರ ಅವನದೇ ಫುಡ್ಸ್ ತಗೊಂಡ್ಬಂದಿ ಕಾಲ ತಳ್ಬೇಡ. ತಿನ್ಕೊಂಡ ನಾನು ಖಾಲಿ ಗುಂಡುಮಾ. ಹೋಗ್ಬಿಟ್ಟು ಬರ್ತೀರಾ? ಬರ್ತೀನಿ. ಸರಿ ಬಾಯ್. ಕಟ್ ನೀವೇ ಲಾಗ್ ಕಟ್ ಮಾಡ್ಬಿಡಿ. ಏನಿಲ್ಲ, ನೀನ್ ಹೇಳ್ತಿಲ್ವಾ ಹಂಗೆ ಹೇಳು ಹಿಂಗೆ ಹೇಳು ಅಂತ. ನಾನು ಒಂದಿನ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀನಿ. ಇಲ್ಲ ಸುಮ್ಮನೆ ಹೇಳು. ಇಲ್ಲ ನನಗೆ ಹೇಳಕ್ ಬಿಡಲ್ಲ. ಹೇಳು ನನಗೆ ಪ್ರಾಕ್ಟೀಸ್ ಮಾಡ್ಬೇಕು. ನಾನೇ ಹೇಳ ಹೇಳು. ಈ ಒಂದ್ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿನ್ಗೆ ಅಭ್ಯಾಸ ಆಗಿದೆ. ಇಷ್ಟ ಹೇಳು ಸಾಕು. ಇಲ್ಲ ನೀನೇ ಎಂಡ್ ಮಾಡ್ಬಿಟ್ಟು ಲೈಕ್ ಅಂಡ್ ಸಬ್ಸ್ಕ್ರೈಬ್. ಇಲ್ಲ ಅಷ್ಟೇ. ಹೇಳು. ನಂಗೆ ಹೇಳು ಬರೋಣ. ನೀನ್ ನನಗೆ ಹೇಳ್ತೀಯ ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕು, ಅಭ್ಯಾಸ ಆತರ ಮಾತಾಡ್ಬೇಕು ಬಿಟ್ಟು ಮಾತಾಡ್ಬೇಕು ಅದು ಹೇಳಕ್ ಈಸಿ. ಅದೇ ಈ ಕ್ಯಾಮ್ರಾ ಮುಂದೆ ನಿಂತಾಗ ಗೊತ್ತಾಗುತ್ತೆ, ಅದಕ್ಕೆ ಈಗ ಹೇಳಿ. ಇಲ್ಲ ಇಲ್ಲ ಏನಿಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಇಲ್ಲ ಇಲ್ಲ ಬಿಡು ಪರವಾಗಿಲ್ಲ. ನಂಗೆ ನೀನೇ ಎಂಡ್ ಮಾಡ್ಬೇಕು. ಎಂಡ್ ಮಾಡಿಲ್ಲ ಅಂದ್ರೆ ನಾನು ಈ ಲಾಗ್ನೇ ಅಪ್ಲೋಡ್ ಮಾಡಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಾನು ಅದನ್ನ ಹೇಳೋದೇ ಇಲ್ಲ. ನಾನು ಇವೆಲ್ಲ ಹೇಳ್ತೀನಿ ನಿಂಗೆ, ಅದಕ್ಕೆ ನಾನು ಅವೆಲ್ಲ ನೋಡಿರೋದಕ್ಕೆ ಹೇಳೋದು. ನೀನು ಹೇಳು ಅಂದ್ರೆ ಹೇಳಲ್ಲ ಅಂತೀಯ. ನಿಮ್ದೇ ಒಂದ್ ಇನ್ನೊಂದು ಚಾನಲ್ ಓಪನ್ ಮಾಡ್ಕೊಂಡ್ಬಿಡಿ. ಅದೆಲ್ಲ ಹೇಳಲ್ಲ, ಕಟ್. ಇದೆಲ್ಲ ಕಟ್. ಗುಂಡು ನೋಡು, ನೀನ್ ಹೋಗ್ತಾ ಇದೀಯ ಅಂತ ಬಂದು ನಿಂತ್ಬಿಟ್ಟವನೆ. ಅವನೇ ಫಸ್ಟ್ ಓಡೋಗೋಕೆ. ಸರಿ ಆಯ್ತು ಅಲ್ಲ. ಸರಿ ಬಾಯ್. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಗಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗ್ತಾ ನಾನು ಎಲ್ಲೂ ಹೋಗಲ್ಲ. ನಿಮ್ ಬೈಕ್ ಯಾವಾಗ ಕೊಡ್ತಾರಂತೆ? ನಾಳೆ. ಬಾಯ್. ಸರಿ ಬಾಯ್. ಹೆಲ್ಮೆಟ್ ಐತಲ್ಲ ಅಲ್ಲೇ? ನಂಗೆ ಅದು ಹಾಕೊಳಕ್ಕಾಗಲ್ಲಪ್ಪ. ಸರಿ ಆಯ್ತು ಬಾಯ್. ಬಾಯ್ ಮಾಡ್ಬಿಡು. ಬಾಯ್. ಇರು, ಈಗ ಮಾಡಿ. ಬಾಯ್. ಬಾಯ್.